ಏನದಕ್ಕೆ ಒಬ್ಬರೇ ಬಂದಿದ್ದೀರಾ? ಏನು ಮಾಡೋದು, ನಿಮ್ಮ ಅಣ್ಣಂಗೆ ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ, ಅವನಿಗೇನೋ ನಿದ್ದೆ ಮಾಡ್ಬೇಕಂತೆ, ಅದಕ್ಕೆ ನಾನು ಒಬ್ಳೆ ಬಂದೆ. ಇಸ್ ದಟ್ ಓಕೆ ವಿತ್ ಯು? ಹ್ಞೂ ಅದಕ್ಕೆ ಪರವಾಗಿಲ್ಲ. ನೀನು ಮಾತ್ರ ಓಕೆ ಅಂತ ಹೇಳ್ತಿದ್ಯಾ? ನಿನ್ನ ಹಸ್ಬೆಂಡ್ ಏನು ಹೇಳಲೇ ಇಲ್ಲ. ಅಂದರೆ ನಾನು ಬಂದಿದ್ದೇನಾದರೂ ಅವ್ರಿಗೆ ಬೇಜಾರಾಯ್ತಾ? ಸೊ ನಾನು ಬಂದಿರೋದು ನಿಮ್ಮಿಬ್ರಿಗೂ ಏನು ಅಬ್ಜೆಕ್ಷನ್ ಇಲ್ಲ ತಾನೆ? ನೋ ಹಾಗೇನಿಲ್ಲ. ಚಿರಾಗ್ ಅವರೇ, ನಿಮಗೆ ಟ್ರ್ಯಾಕ್ಟರ್ ಓಡ್ಸಕ್ ಬರುತ್ತಾ? ಯಾಕೆ ಹೇಳ್ತಿದ್ದೀರಾ? ನೀವು ಸಿಟಿ ಜನ ಅಲ್ವಾ, ನೋಡಕ್ಕೆ ತೆಳ್ಳಗೆ ಸ್ಮಾರ್ಟ್ ಆಗಿರ್ತೀರಾ, ಬಟ್ ನಿಮ್ಮ ಬಾಡಿ ಒಳಗೆಲ್ಲ ಬರೀ ಟೊಳ್ಳು. ಟ್ರ್ಯಾಕ್ಟರ್ ಅಲ್ಲ, ಲಾರಿನೇ ಓಡಿಸ್ತೀನಿ. ಕಾನ್ಫಿಡೆನ್ಸ್ ಇದೆ ನನಗೆ. ಬೇಡ ಹಸ್ಬೆಂಡು, ಗೊತ್ತಿಲ್ಲದೆ ಎಲ್ಲ ಓಡ್ಸಕ್ ಹೋಗ್ಬೇಡಿ. ಇದು ಕಾರಲ್ಲ, ಟ್ರ್ಯಾಕ್ಟ್ರು. ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ಸುತ್ತೆ, ಬಿಡಿ ಹೋಗ್ಲಿ. ಯಾಕ್ರಿ? ಅಲ್ಲ, ಅದು ನಿಮ್ಮನ್ನ ಎತ್ ಬಿಸಾಕಿದ್ರೆ ಅದೇನ್ ಎತ್ ಬಿಸಾಕಕ್ಕೆ ಆಗಲ್ಲ ಹಸ್ಬೆಂಡು. ನೋಡಿ, ಇದು ನಮ್ ಗದ್ದೆ ಅಲ್ಲ, ಬೇರೆಯವ್ರ ಗದ್ದೆ. ಅವ್ರ ಗದ್ದೆಯಲ್ಲಿ ಟ್ರ್ಯಾಕ್ಟರ್ ಎಲ್ಲ ಓಡಿಸೋದು ಸರಿ ಇರಲ್ಲ ರೀ. ಬೆಂಗಳೂರಲ್ಲ ಏನೇನೆಲ್ಲ ಓಡಿಸಿಲ್ಲ, ಆಡಿ BMW ಬರೀ ಓಡಿಸಿರತ್ತಲ್ಲ, ರೇಸ್ ಮಾಡಿದ್ದೀನಿ. ಓ, ಅದೆಲ್ಲ ನಂಗೆ ಗೊತ್ತಿಲ್ಲ. ಬೇಡ ಅಂದ್ರೆ ಬೇಡ. ಸುಮ್ಮನೆ ಇರ್ರಿ, ಏನಾಗಲ್ಲ. ನಿಮ್ಮಿಂದ ಆಗಲ್ಲ ಅಂದ್ರೆ ಸೋತೆ ಅಂತ ಒಪ್ಕೊಳ್ಳಿ, ಓಡಿಸ್ಲೇಬೇಕು ಅಂತ ಫೋರ್ಸ್ ಏನಿಲ್ಲ. ಈ ಚಿರುಗೆ ಸೋಲು ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಹಸ್ಬೆಂಡು ಧೈರ್ಯವಾಗಿರ್ರಿ. ನಾನು ಟ್ರ್ಯಾಕ್ಟರ್ ಓಡಿಸೋದನ್ನ ನೋಡಿ ನೀವು ಎಂಜಾಯ್ ಮಾಡಿ.